ತಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಅಂತ. ಯಾವ ಊರು? ದನಿಗಾನಲ್ಲಿ ಇವಾಗಿರೋದು. ಬೇಸಿಕ್ಲಿ ಬ್ಯಾಂಗ್ಳೂರ್ ಕೆಲಸ ಮಾಡ್ತೀನಿ. ದನಿಗಾನಲ್ಲಿ ಪ್ರಾಪರ್ ಇದೇ ಊರೇ? ಹಾಂ, ಇದೇ ಊರೇ. ಇದು ಮಿನಿ ಡೈರಿ. ಮಿನಿ ಡೈರಿ. ಎಷ್ಟು ಹಸು ಸಾಕಿದ್ದೀರಿ? ಒಂದು 50 ಹಸು ಇದೆ ಸರ್. 50 ಹಸು. ಕರುಗಳೊಂದು 6 ಇದೆ. 6 ಮತ್ತು ಇನ್ನೊಂದು ಈಫರ್ಸ್ ಒಂದು 6 ಇದೆ. ಎಷ್ಟು ದಿವಸ ಆಯ್ತು ಇದನ್ನು ಮಾಡಿ? ಇದೊಂದು 1 ವರ್ಷ ಆಗುತ್ತೆ ಸರ್. ಇವತ್ತಿಗೆ ಆಲ್ಮೋಸ್ಟ್ ಸಂಕ್ರಾಂತಿಗೆ ಸ್ಟಾರ್ಟ್ ಮಾಡಿದ್ದು ನಾವು 2025 ಈಗ 1 ವರ್ಷ ಆಯಿತು. ಎಷ್ಟು ಲೀಟ್ರ್ ಹಾಲು ಶೇಖರಣೆ ಆಗ್ತಾ ಇದೆ ದಿವಸ? ಒಂದು 430 ಇಂದ 450 ಲೀಟ್ರು ಒಂದು ದಿನ ಪರ್ ಡೇ ನಾವು KMF ಹಾಕ್ತಾ ಇದ್ದೀವಿ ಸರ್. ನೀವು KMFಗೆ ಹಾಕೋದು? KMFಗೆ. ಈಗ ಪರ್ ಲೀಟ್ರ್ ಎಷ್ಟಿದೆ ರೇಟು? 36 ರುಪೀಸ್. ಬೇಸನ್ ಫ್ಯಾಟ್ ಎಲ್ಲ ಬರುತ್ತೆ. ಒಂದು 36 ರುಪೀಸ್, 38 ರುಪೀಸ್ ಅಂತ ಬರುತ್ತೆ. ನಿಮ್ಮ ಹೆಸರು? ರಶ್ಮಿ. So we'll walk around. I'll ask you a few questions. Sure, sir. And some I think you will have to answer. ಈಗ ಇದರ ತಳಿ ಹೆಸರೇನು? HF ಅಂತ ಅಂದ್ಬಿಟ್ಟು. HF. ಇದು ಜರ್ಸಿ ಅಂತ ಒಂದು. ಇದು HF, ಇದು ಜರ್ಸಿ. ಈ ಎರಡೂ ತಳಿಗಳು ಕೂಡ ದೇಶಿ ಇದ್ದಲ್ಲ, ವಿದೇಶಿ. ಇದು ಇವತ್ತು ನೋಡಿ ನೀವು ಮಿನಿ ಡೈರಿ ಮಾಡಿರೋದು ನಾನು ಬಂದು ನೋಡೋ ಹಂಗೆ ಆಗಿದೆ ಇವತ್ತು. ಮತ್ತು ರಾಜ್ಯದ ಜನರು ಕೂಡ ನೀವು ಇದನ್ನು ಉದ್ದಿಮೆಯಾಗಿ ಮಾಡ್ತಾ ಇರೋದನ್ನು ನೋಡಬೇಕು ಅಂತ ನಾನಿವತ್ತು ಇದನ್ನು ಬಂದು ನಿಮ್ಮಲ್ಲಿ ಭೇಟಿ ಕೊಟ್ಟಿರೋದು. ನಿಮ್ಮಿಂದ ಸ್ಫೂರ್ತಿ ಪಡೆದು ಇನ್ನೂ ಅನೇಕ ಯುವಕರು ನಿಮ್ಮ ರೀತಿಯಲ್ಲಿ ಮಿನಿ ಡೈರಿಯನ್ನು ಮಾಡೋದ್ರ ಮೂಲಕ, ಅಂದರೆ ಇದು ಅನಿಮಲ್ ಹಸ್ಬೆಂಡ್ರಿ ಮೂಲಕ ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಇದು ಒಂದು ಭಾಗ. ಸಮಗ್ರ ಕೃಷಿ ನೀತಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ, ಇವತ್ತು ಕೇವಲ ಒಂದು ಬೆಳೆ ಹಾಕಿದ್ರೆ ಆಗಲ್ಲ. ಆ ಬೆಳೆಗಳ ಜೊತೆಗೆ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹೀಗೆ ವಿವಿಧ ಕೃಷಿ ಆಧಾರಿತವಾಗಿ ಅದಕ್ಕೆ ಅಸೋಸಿಯೇಟೆಡ್ ಆಗಿರ್ತಕ್ಕಂಥ ಇಂಥವೆಲ್ಲ ಆಕ್ಟಿವಿಟೀಸ್ ಮಾಡಿದಾಗ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಆದಾಯ ರೈತರಿಗೆ ಬರುತ್ತೆ ಅನ್ನೋಂಥದ್ದು ಅದರ ಮೂಲ ಉದ್ದೇಶ. ಹಾಗಾಗಿ ನೀವು ಇವತ್ತು ಇದು ಮಿನಿ ಡೈರಿ ಮಾಡಿರೋದು ಭಾಳ ಸಂತೋಷ ನನಗೆ. ಇವತ್ತು 50 ಹಸು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಿ? ನೀವು ಇಬ್ಬರೇ ಗಂಡ ಹೆಂಡತಿ, ನೀವು ಬೆಂಗಳೂರಲ್ಲಿ ಇರ್ತೀವಿ ಅಂತ ಹೇಳ್ತೀರಿ. ಇಲ್ಲಿ ಯಾರು ಮೇಂಟೈನ್ ಮಾಡೋರು? ಯಾರು ಇಲ್ಲಿ? ಸ್ಟಾಫ್ ಇದೆ. ಹಾಂ, ಟ್ರೈನ್ ಮಾಡಿದ್ದೀನಿ ಸ್ಟಾಫ್ನ. ಒಬ್ಬ. ಎಷ್ಟು ಜನ ಇದ್ದಾರೆ ಸ್ಟಾಫ್? ಸ್ಟಾಫ್ ಬಂದ್ಬಿಟ್ಟು 4 ಪೀಪಲ್ ಅಂತ. 4 ಜನ ಇದ್ದಾರೆ. ಅಲ್ಲಿ ಒಬ್ಬರು ವೆಟ್ ಇದ್ದಾರೆ ಬೇರೆ. ಓಕೆ, ಡಾಕ್ಟ್ರು ಒಬ್ಬರನ್ನ ಇಲ್ಲೇ ಅಪಾಯಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ. ಸೊ ಏನೇ ಬಿಕಾಸ್ ಹಸುಗಳೇನಾದ್ರು ಒಂದು ಇಶ್ಯೂ ಬಂತಂದ್ರೆ ಇಮ್ಮಿಡಿಯೇಟ್ ಆಗಿ ಅಟೆನ್ಷನ್ ಬೇಕಾಗುತ್ತೆ. ಹೌದು. ಈಗ ಕಿವಿ ಒಲೆ ಹಾಕ್ದಂಗೆ ಈ ಕಿವಿಗಳಿಗೆಲ್ಲ ನೀವು ಇದಾಕಿದ್ದೀರಲ್ಲ? ಅದೇ ಸರ್, ಟ್ಯಾಗಿಂಗ್ ಅಂದ್ರೆ ಇದೆ ಸರ್. ಟ್ಯಾಗಿಂಗ್ ಐಡೆಂಟಿಫಿಕೇಶನ್ ಸರ್. ಏನ್ ನಾವು ಆಧಾರ್ ನಂಬರ್ ಜನಕ್ಕೆ ಕೊಟ್ಟಿರ್ತೀವ ಸರ್, ಸೇಮ್ 10 ನಂಬರ್ ಆಧಾರ್ ನಂಬರ್ ಸರ್. ಈಗ ಇದು ನಾವು ಆನ್ಲೈನ್ ಅಲ್ಲಿ ನಂಬರ್ ಎಂಟ್ರಿ ಮಾಡ್ಬಿಟ್ರೆ ಸರ್, ಹಸು ಇನ್ಫಾರ್ಮೇಶನ್ ಎಲ್ಲ ಬರುತ್ತೆ ಸರ್. ಸೊ ಇದಕ್ಕೆ ವ್ಯಾಕ್ಸಿನೇಷನ್ ಹಾಕಿದಾರ ಇಲ್ವಾ? ಟೆಕ್ನಾಲಜಿ ಮೂಲಕ ನೋಡ್ಕೋಬಹುದಾ? ಇವಾಗ ಇದು ನಂಬರ್ ಇದೆ, ಇದಕ್ಕೆ ವ್ಯಾಕ್ಸಿನೇಷನ್ ಇದೆಯಾ ಇಲ್ವಾ? ನೋಡ್ಕೋಬಹುದು. ನಮ್ಮಲ್ಲಿ ಇದಕ್ಕೆ ವ್ಯಾಕ್ಸಿನ್ ಎಲ್ಲ ನಮ್ಮ ಕೇಂದ್ರ ಸರ್ಕಾರನೇ ಕೊಡೋದಲ್ವಾ? ನಾವು ರೆಗ್ಯುಲರ್ ಆಗಿ ಬಂದಿಲ್ಲ ವ್ಯಾಕ್ಸಿನ್ ಮಾಡ್ತೀವಿ ಸರ್. ಈಗ ಟೋಟಲ್ ಇಷ್ಟು ಮಾಡೋದಕ್ಕೆ ಎಷ್ಟಾಗಿದೆ ಈಗ ಇಲ್ಲಿವರೆಗೂ? 50 ಹಸು ಸೆಟ್ ಮಾಡೋದಕ್ಕೆ ಮತ್ತು ಈ ಯೂನಿಟ್ ಎಲ್ಲ ಮಾಡೋಕ್ಕೆ 1 ಕೋಟಿವರೆಗೂ ಆಗಿದೆ. ಇದಕ್ಕೆ ನೀವು ಕೇಂದ್ರ ಸರ್ಕಾರ ಅಥವಾ ನಮ್ಮ ಸರ್ಕಾರದಿಂದ ಸಬ್ಸಿಡಿ ಏನಾದರೂ ತಗೊಂಡ್ರಾ? ಯಾಕೆ? ತಾವು ಮೂಲಭೂತ ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಒಂದಿದೆ, ಇದರಲ್ಲಿ ನೀವು ಅಪ್ಲೈ ಮಾಡಬೇಕು. ನೀವು ಅಪ್ಲೈ ಮಾಡಿದ್ರೆ 50% ಸಬ್ಸಿಡಿ ಇದೆ. ನೀವು 1 ಕೋಟಿ ಇನ್ವೆಸ್ಟ್ ಮಾಡ್ತೀರಿ ಅಂದರೆ ಇನ್ನೊಂದು ಕೋಟಿ ನಿಮಗೆ ಸರ್ಕಾರ ಕೊಡುತ್ತೆ. ಇದನ್ನೆಲ್ಲ ನೀವು ನಮ್ಮ ಅಧಿಕಾರಿಗಳ ಹತ್ರ ಕೇಳಿ ತಗೋಬೇಕು. ಏಕೆಂದರೆ ನೀವು ಕೈಯಿಂದಾನೇ ಇಷ್ಟು ಹಾಕಬೇಕಾಗಿಲ್ಲ. ಮತ್ತು ಸಾಲ ಕೂಡ ಭಾಳ ಕಡಿಮೆ ಬಡ್ಡಿಯಲ್ಲಿ ಕೂಡ ಸಿಗ್ತದೆ ಈ ವಿಷಯಕ್ಕೆ. ಇನ್ನೊಂದು ವಿಚಾರ ಏನು, ಇನ್ಶೂರೆನ್ಸ್. ಅದಕ್ಕೆ ಕೂಡ 15% ಅಷ್ಟೇ ನೀವು ಕಟ್ಟಬೇಕಾಗಿರೋದು. 85% ನಮ್ಮ ಕೇಂದ್ರ ಸರ್ಕಾರನೇ ನಿಮ್ಮ ಇನ್ಶೂರೆನ್ಸ್ ಕಟ್ಟುತ್ತೆ. ನಿಮಗೆ ಇನ್ಶೂರೆನ್ಸ್ 10,000 ಆಗುತ್ತೆ ಅಂದರೆ 8,500 ನಮ್ಮ ಸರ್ಕಾರ ಕಟ್ಟುತ್ತೆ. 1,500 ಮಾತ್ರ ನೀವು ಕಟ್ಟಬೇಕು ವರ್ಷಕ್ಕೆ. ಈಗ ನಿಮಗೆ ತಿಂಗಳಿಗೆ ಎಷ್ಟು ವರಮಾನ ಮತ್ತು ಆದಾಯ ಸ್ಪಷ್ಟವಾಗಿ ಸಿಗ್ತಾ ಇದೆ? 30-35%. 30ರಿಂದ 35% ನಿಮಗೆ ಪ್ರಾಫಿಟ್ ಇದೆ. ಎಷ್ಟು ವಹಿವಾಟು ಆಗ್ತಾ ಇದೆ ನಿಮಗೆ ತಿಂಗಳಿಗೆ? ಕಲೆಕ್ಷನ್
5 lakhs change. ಒಂದು ತಿಂಗಳಿಗೆ 5 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯಿಯಲ್ಲಿ ನಿಮಗೆ ಮಿನಿಮಮ್ ಅಂದರೆ 1.5 ಲಕ್ಷ ಮಿಗ್ತಾ ಇದೆಯಾ? ಏನೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀರಿ, ತಂತ್ರಜ್ಞಾನ ಎಷ್ಟಾಗುತ್ತೋ ಅಷ್ಟು ಆಟೋಮೇಟ್ ಮಾಡ್ಕೊಡ್ತಿದ್ವಿ. ಏನೇನು ಮಾಡಿದ್ದೀರಿ ಇಲ್ಲಿವರೆಗೂ? ಒಂದು ಮಿಲ್ಕಿಂಗ್ ಮಿಲ್ಕಿಂಗ್ ಮಿಷಿನ್ ಮಾಡಿದ್ದೀರಿ, ಅದಷ್ಟು ಗದೆ ಹಾಲು ಹಿಂಡ್ಕೊಳ್ಳುತ್ತೆ. ಅದೇ ಸದ ಕೊಡುತ್ತೆ. 10 ಹಸುಗಳನ್ನ ಒಂದೇ ಸರಿ 7 ನಿಮಿಷದಲ್ಲಿ ಹಾಲು ಹಿಂಡುತ್ತೆ. ಐಸಿ. ಅದರ್ವೈಸ್ ಮನುಷ್ಯ ಮಾಡಕ್ಕೆ ಎಷ್ಟು ನಿಮಿಷ ಬೇಕಿತ್ತು? ಅಂದ್ರೆ ಒಂದು 10 ನಿಮಿಷ ಬೇಕಾಗಿತ್ತು. ಮತ್ತೆ ಇನ್ನೊಂದು ಸೈಕಾಲಜಿ ಬೇರೆ ಇದೆ ಅದಕ್ಕೆ. ಜಸ್ಟ್ ಮೊಮೆಂಟ್ ಯು ಸ್ಟಾರ್ಟ್ ಮಿಲ್ಕಿಂಗ್ ಅಲ್ಲ, ಅದಲ್ಲಿ